ವಾಟ್ಸಪ್ಪನ್ನು ಯೂಸ್ ಮಾಡ್ಕೊಬೋದು ಇದರಲ್ಲಿ. ಸೊ ಇಲ್ಲಿ ಕ್ಲಿಕ್ ಮಾಡಿ ನಾವು ವಿಡಿಯೋನು ಕೂಡ ರೆಕಾರ್ಡ್ ಮಾಡ್ಕೋಬಹುದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಎಕ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಝೋನ್ ಆಲ್ಫಾ ಕಡೆಯಿಂದ ಬಂದಿರುವಂತಹ ಒಂದು ಕ್ಯಾಮ್ರಾ ಆಂಡ್ರಾಯ್ಡ್ ಸ್ಮಾರ್ಟ್ ವಾಚ್ ಇದನ್ನ ಅನ್ಬಾಕ್ಸ್ ಮಾಡಿ ಪ್ರಾಡಕ್ಟ್ ಹೇಗಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿ ನೋಡೋಣ. ಆ್ಯಂಡ್ ಒಳಗಡೆ ನೋಡೋದಾದರೆ ಒಂದು ₹100 ಗಿಫ್ಟ್ ಕಾರ್ಡನ್ನು ಕೊಟ್ಟಿದ್ದಾರೆ. ಅಪ್ ಟು ₹250 ಗಿಫ್ಟ್ ಕಾರ್ಡನ್ನು ಕೊಡ್ತಾರೆ. ಸೊ ಈ ರೀತಿ ಎಲ್ಲ ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ಈ ಒಂದು ಸ್ಮಾರ್ಟ್ ವಾಚ್ನ ಬಾಕ್ಸ್ ನೋಡೋಕ್ಕೆ ಈ ರೀತಿ ಇದೆ. ಇಲ್ಲಿ ನೀವು ನೋಡ್ಕೊಬಹುದು ಎಂಟರ್ಟೈನ್ಮೆಂಟ್ ವಿಡಿಯೋ ಕಾಲ್ ಸ್ಮಾರ್ಟ್ ವಾಚ್ ಅಂತ. ಆ್ಯಂಡ್ ಇಲ್ಲಿ ನೀವು ನೋಡ್ಕೊಬೋದು ಬ್ಲೂಟೂತ್ ಕಾಲಿಂಗ್, ಹಾರ್ಟ್ ರೇಟ್, ವಿಡಿಯೋ ಕಾಲಿಂಗ್, ಮ್ಯಾಪ್ ಮತ್ತು ಫೇಸ್ಬುಕ್ ಸಪೋರ್ಟನ್ನು ಕೊಟ್ಟಿದ್ದಾರೆ. ವಾಟ್ಸಪ್ ಎಲ್ಲ ಕೂಡ ಯೂಸ್ ಮಾಡ್ಕೊಬೋದು ಇದರಲ್ಲಿ. ಸೊ ಅದನ್ನು ಓಪನ್ ಮಾಡೋಣ. ಸೊ ಒಳಗಡೆ ನೋಡೋದಾದರೆ ಯೂಸರ್ ಮ್ಯಾನುವಲನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸ್ಮಾರ್ಟ್ ವಾಚ್ ನೋಡೋದಾದರೆ ಈ ರೀತಿ ಇದೆ. ಇದನ್ನು ಪವರ್ ಬಟನ್ ಇಲ್ಲಿದೆ, ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ. 5G ವೆಲ್ಕಮ್ ಅಂತ ಇದೆ. ಸೊ ಇದರಲ್ಲಿ ನಾವು 5G ಸಿಮ್ ಕಾರ್ಡನ್ನು ಹಾಕೋಬಹುದು. ಇದು 2 ಥರದ ಸ್ಟ್ರಾಪ್ಸನ್ನು ಕೊಟ್ಟಿದ್ದಾರೆ, ಒಂದು ಆರೆಂಜ್ ಮತ್ತು ಬ್ಲ್ಯಾಕ್. ಸೊ ಎರಡು ಕೂಡ ಚೆನ್ನಾಗಿದೆ. ಸೊ ಇದನ್ನು ತಗೊಂಡು ಜಸ್ಟ್ ಈ ರೀತಿ ಫಿಕ್ಸ್ ಮಾಡಬಹುದು. ಸೊ ಅಷ್ಟೇ, ಇದು ಫಿಕ್ಸ್ ಆಯಿತು. ಈ ಕಡೆದು ಕೂಡ ಇದೇ ರೀತಿ ನಾವು ಫಿಕ್ಸ್ ಮಾಡ್ಕೊಬಹುದು. ಸೊ ನೀವಿಲ್ಲಿ ನೋಡ್ಕೊಬಹುದು ವಾಚ್ನ ಸ್ಕಿನ್ ನೋಡೋಕ್ಕೆ ಈ ರೀತಿ ಇದೆ. ಇದನ್ನು ನಾವು ಈ ರೀತಿ ಚೇಂಜ್ ಕೂಡ ಮಾಡ್ಕೊಬಹುದು. ಸಖತ್ತಾಗಿದೆ ಅನಿಮೇಷನ್ಸ್ ಎಲ್ಲ. ಓಕೆ, ಇಲ್ಲಿ ನಿಮ್ಮ ಓನ್ ಫೋಟೋ ಕೂಡ ಇಟ್ಕೋಬಹುದು ಅನ್ಕೋತೀನಿ. ಬಾಂಡ ಚೆನ್ನಾಗಿತ್ತಲ್ವಾ? ಸೊ ನನಗೆ ಪರ್ಸ್ನಲ್ ಆಗಿ ಈ ಒಂದು ವಾಚ್ ಫೇಸ್ ಏನಿದೆ ಇದು ತುಂಬಾ ಇಷ್ಟ ಆಯಿತು. ಸೊ ನೀವಿಲ್ಲಿ ನೋಡ್ಕೊಬೋದು, ಇಲ್ಲಿ ಸಿಮ್ ಟ್ರೇನ ಕೊಟ್ಟಿದ್ದಾರೆ. ಇಲ್ಲಿ ನಾನು ಏರ್ಟೆಲ್ನೊಂದು 5G ಸಿಮ್ ಕಾರ್ಡನ್ನು ಹಾಕಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಮಾಡಿದ್ಮೇಲೆ ರೀಬೂಟ್ ಮಾಡೋಣ. ಇದನ್ನು ಕೂಡ ಚೇಂಜ್ ಮಾಡ್ಬೋದು, ನಮಗೆ ಎಲ್ಲಿ ಬೇಕೋ ಅಲ್ಲಿ ಹಾಕೊಬಹುದು. ನಮ್ಮ ಕೈಗೆ ಕಟ್ ನೋಡೋಣ ಹಾಗೆ. ಸೊ ಈ ರೀತಿ ನಮ್ಮ ಕೈಯಲ್ಲಿ ಎಷ್ಟು ಚೆನ್ನಾಗಿ ಫಿಟ್ ಆಗ್ತಿದೆ. ಆ್ಯಂಡ್ ನೋಡೋಕ್ಕೂ ಕೂಡ ತುಂಬಾ ಸಖತ್ತಾಗಿದೆ. ಮೆನುಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಮೆನು ಓಪನ್ ಆಗುತ್ತೆ. ಈ ರೀತಿ ನಾವು ಎಲ್ಲ ಆ್ಯಪ್ ಲಿಸ್ಟ್ಗಳನ್ನು ಇಲ್ಲಿ ನಾವು ನೋಡ್ಕೋಬಹುದು. ಆ್ಯಂಡ್ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಟ್ವರ್ಕ್ ಸೆಟ್ಟಿಂಗ್ ಆಪ್ಷನ್ ಇದೆ. ಇಲ್ಲಿ ನಾವು ನೋಡ್ಕೊಬೋದು ಏರ್ಟೆಲ್ ಬಂದ್ಬಿಟ್ಟು ಸೆಲೆಕ್ಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಅಬೌಟ್ ಸಿಸ್ಟಮ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ. ಸೊ ನೀವಿಲ್ಲಿ ನೋಡ್ಕೊಬೋದು ಈ ಒಂದು ಸ್ಮಾರ್ಟ್ ವಾಚ್ ಏನಿದೆ ಇದು ಕಂಪ್ಲೀಟ್ಲಿ ಆ್ಯಂಡ್ರಾಯ್ಡ್ ಆಗಿದೆ. ಓಕೆ, ಸೊ ಆ್ಯಂಡ್ರಾಯ್ಡ್ ಸಿಸ್ಟಮ್ 8.1ನಲ್ಲಿ ಇದು ರನ್ ಆಗ್ತಾ ಇದೆ. ವಾಟ್ಸಪ್ಪನ್ನು ಯೂಸ್ ಮಾಡ್ಕೊಬೋದು ಇದರಲ್ಲಿ. ಓಕೆ, ಸೊ ಸದ್ಯಕ್ಕೆ ಇದನ್ನು ಅಪ್ಡೇಟ್ ಮಾಡಿಲ್ಲ, ಬಟ್ ಇದರಲ್ಲಿ ನೀವು ವಾಟ್ಸಪ್ನ ಕೂಡ ಲಾಗಿನ್ ಮಾಡ್ಕೊಂಡು ಯೂಸ್ ಮಾಡ್ಕೊಬಹುದು. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಯೂಟ್ಯೂಬ್ ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಯೂಟ್ಯೂಬನ್ನು ಓಪನ್ ಮಾಡೋಣ. ಸೊ ಇದರಲ್ಲಿ ನಾವು ಯೂಟ್ಯೂಬ್ನ ಎಲ್ಲ ವೀಡಿಯೋಸ್ಗಳನ್ನು ಕೂಡ ನೋಡ್ಕೊಬಹುದು. ಸೊ ನೀವಿಲ್ಲಿ ನೋಡ್ಕೊಬಹುದು ಈ ಒಂದು ಸ್ಮಾರ್ಟ್ ವಾಚಲ್ಲಿ ನಾವು ಯೂಟ್ಯೂಬ್ ವಿಡಿಯೋ ಕೂಡ ಪ್ಲೇ ಮಾಡಿ ನೋಡ್ತಾ ಇದ್ದೀವಿ. ಹಂಗೆ ಇದರಲ್ಲಿ ಶಾರ್ಟ್ಸ್ ಪ್ಲೇ ಆಗುತ್ತಾ ಇಲ್ಲ ಅಂತ ನೋಡೋಣ. ಈಗ ನಾನು ಇಲ್ಲಿ ಶಾರ್ಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಕ್ಯಾಮ್ರಾ ಓಪನ್ ಮಾಡೋಣ. ಸೊ ನೀವಿಲ್ಲಿ ನೋಡ್ಕೊಬೋದು ಫಸ್ಟ್ ಬ್ಯಾಕ್ ಕ್ಯಾಮ್ರಾ ಓಪನ್ ಆಗಿದೆ. ಸೊ ಬ್ಯಾಕಲ್ಲಿ ಏನೇನಿದೆ ಎಲ್ಲ ರೆಕಾರ್ಡ್ ಆಗ್ತಿದೆ. ಸೊ ವೆಯ್ಟ್ ಕಾಣಿಸ್ತಿದ್ಯಾ? ಆ್ಯಂಡ್ ಈಗ ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡೋಣ. ಸೊ ನೀವಿಲ್ಲಿ ನೋಡ್ಕೊಬಹುದು ಫ್ರಂಟಲ್ಲಿ ನಾನು ಕಾಣಿಸ್ತಾ ಇದ್ದೀನಿ, ಫೋಟೋನ ತೆಗಿಬೋದು.
ಆ್ಯಂಡ್ ವಿಡಿಯೋ ಆಪ್ಷನ್ ಇದೆ, ವಿಡಿಯೋ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಕ್ಲಿಕ್ ಮಾಡಿ ನಾವು ವಿಡಿಯೋನು ಕೂಡ ರೆಕಾರ್ಡ್ ಮಾಡ್ಕೋಬಹುದು. ಆ್ಯಂಡ್ ಇನ್ನೊಂದು ಆಪ್ಷನ್ ಏನಂದರೆ, ಇದರಲ್ಲಿ ನಾವು ಕಾಲಿಂಗನ್ನು ಕೂಡ ಮಾಡ್ಕೊಬಹುದು, ಮಾತಾಡಬಹುದು. ಸೂಪರ್ ಅಲ್ವಾ? ಮತ್ತೆ ಇನ್ನೊಂದೇನೆಂದರೆ, ನೀವಿಲ್ಲಿ ನೋಡ್ಕೊಬಹುದು ಪ್ಲೇ ಸ್ಟೋರನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಆಪ್ಷನ್ ಏನಂದರೆ, ಇದರಲ್ಲಿ ನಮಗೆ ಪ್ಲೇ ಸ್ಟೋರನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಎಲ್ಲ ತರಹದ ಅಪ್ಲಿಕೇಶನ್ಗಳನ್ನು ನಾವು ಇನ್ಸ್ಟಾಲ್ ಮಾಡ್ಕೊಬಹುದು. ಸೊ ನೀವಿಲ್ಲಿ ನೋಡ್ಕೊಳ್ಳಿ, ಎಲ್ಲ ಆ್ಯಂಡ್ರಾಯ್ಡ್ ಆ್ಯಪ್ಸ್ ಕೂಡ ಇದರಲ್ಲಿ ಇನ್ಸ್ಟಾಲ್ ಆಗುತ್ತೆ. ಆ್ಯಂಡ್ ನೀವಿಲ್ಲಿ ನೋಡ್ಕೊಬಹುದು, ನಾವು ಇದರಲ್ಲಿ ಇನ್ಸ್ಟಾಗ್ರಾಮ್ ಆ್ಯಪ್ನ ಕೂಡ ಇನ್ಸ್ಟಾಲ್ ಮಾಡಿದ್ದೀವಿ. ಇದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಆ್ಯಂಡ್ ಬಾಕ್ಸ್ನಲ್ಲಿ ನೋಡೋದಾದರೆ ಈ ರೀತಿ ಚಾರ್ಜಿಂಗ್ ಕೇಬಲನ್ನು ಕೊಟ್ಟಿರ್ತಾರೆ. ಇದರಿಂದ ನಮ್ಮ ಸ್ಮಾರ್ಟ್ ವಾಚ್ನ ಬ್ಯಾಕಿಂದ ಹಾಕಿ ಚಾರ್ಜ್ ಮಾಡ್ಕೊಬಹುದು. ಬ್ಯಾಟ್ರಿ ಕೆಪಾಸಿಟಿ ಅಂತ ನೋಡೋದಾದರೆ 3ರಿಂದ 4 ಅವರ್ ಕರೆಕ್ಟಾಗಿ ಬರುತ್ತೆ, ಚೆನ್ನಾಗಿ ಯೂಸ್ ಮಾಡ್ತಾ ಇದ್ರೆ. ಆ್ಯಂಡ್ ನೀವು ನೆಟ್ಟೆಲ್ಲ ಯೂಸ್ ಮಾಡ್ತೀರಾ ಅಂದರೆ ಸ್ವಲ್ಪ ಬೇಗನೆ ಖಾಲಿ ಆಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಟೆಕ್ ಎಕ್ಸ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.